ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರು. ಅದರ ಬಗ್ಗೆ ಮಾತುಕತೆ ಇನ್ನೂ ನಿಂತಿಲ್ಲ. ಕೆಲವರನ್ನ ಹೊತ್ತು ಮೆರೆಸಿದ್ರೆ ಇನ್ನು ಕೆಲವರ ಬಗ್ಗೆ ಟ್ರೋಲ್ಗಳ ಸುರಿಮಳೆಯೇ ಆಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ರು, ಕೆಲವರನ್ನ ವಿಲನ್ ರೀತಿ ನೋಡಿದ್ರು. ಅಂತವರಲ್ಲಿ ಅಶ್ವಿನಿ ಗೌಡ ಕೂಡ ಒಬ್ರು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದವರ ಪೈಕಿ ಅಶ್ವಿನಿ ಗೌಡ ಸಹ ಒಬ್ರು. ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಜೊತೆಗಿನ ಜಗಳ ಅಶ್ವಿನಿಗೆ ತುಂಬಾ ನೆಗೆಟಿವ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ತೀರಾ ಟ್ರೋಲ್ ಆಗಿದ್ರು. ಆಮೇಲೆ ಗಿಲ್ಲಿಯ ಮೈಂಡ್ ಗೇಮ್ ಆಟಕ್ಕೆ ಅಸ್ತ್ರವಾಗಿ ಹೋದ್ರು. ಎದುರಾಳಿಗಳ ತಂತ್ರವನ್ನ ಅರಿಯದೇ ಹೋದ ಅಶ್ವಿನಿ ಗೌಡ ತಮ್ಮ ಆಟವನ್ನ ತಾವಾಡ್ತಾ ಹೋದ್ರು. ಅದೇ ಅವರಿಗೆ ಕೊನೆಯಲ್ಲಿ ಮುಳುವಾಗಿ ಹೋಯಿತು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಟ್ರೋಲ್, ನೆಗೆಟಿವ್ ಕಮೆಂಟ್ಗಳು ಬಂದಿದ್ದವು. ಇದೆಲ್ಲದರಿಂದ ಅಶ್ವಿನಿ ಗೌಡ ಸಹ ನೊಂದು ಹೋಗಿದ್ರು. ಆದ್ರೆ ಈ ಬಗ್ಗೆ ಎಲ್ಲೂ ಮಾತನಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ದೊಡ್ಡ ವೇದಿಕೆಯಲ್ಲಿ ತಮ್ಮ ಮನಸ್ಸಿನ ನೋವನ್ನ ಹೊರ ಹಾಕಿದ್ದಾರೆ. ತಮಗಾದ ನೋವಿನ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೊಡ್ಡಮನೆ ಹಬ್ಬ ಕಾರ್ಯಕ್ರಮ ಪ್ರಸಾರ ಆಯಿತು. ಇದರಲ್ಲಿ ಅಶ್ವಿನಿ ಗೌಡ ತಮ್ಮ ವಿಶೇಷ ಅಭಿಮಾನಿ ಬಗ್ಗೆ ಮಾತನಾಡುವಾಗ ಟ್ರೋಲ್ಸ್ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ. ಬಿಗ್ ಬಾಸ್ ಮೂಲಕ ಸಂಜನಾ ಕಶ್ಯಪ್ ಎಂಬ ವಿಶೇಷ ಚೇತನ ಯುವತಿ ಅಶ್ವಿನಿ ಗೌಡಗೆ ದೊಡ್ಡ ಅಭಿಮಾನಿಯಾಗಿದ್ದಾರೆ. ದೊಡ್ಡಮನೆ ಹಬ್ಬ ಕಾರ್ಯಕ್ರಮದ ವೇದಿಕೆಗೆ ಸಂಜನಾ ಕಶ್ಯಪ್ ತಮ್ಮ ತಾಯಿ ಜೊತೆಗೆ ಆಗಮಿಸಿದ್ರು. ಈ ವೇಳೆ ಆಂಕರ್ ಆಗಿದ್ದ ಸುಷ್ಮಾ, ಇವರ ಹೆಸರು ಸಂಜನಾ ಕಶ್ಯಪ್, ಬಿಗ್ ಬಾಸ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿರುವ ಡೈ ಹಾರ್ಡ್ ಫ್ಯಾನ್. ನಿಮಗ್ ಯಾರಿಷ್ಟ ಅವರ ಬಳಿ ಹೋಗಿ ಅಂತ ಸುಷ್ಮಾ ಹೇಳ್ತಾರೆ. ಆಗ ವಿಶೇಷ ಚೇತನ ಹೆಣ್ಮಗಳು ಹೋಗಿದ್ದು ಸೀದಾ ಅಶ್ವಿನಿ ಗೌಡ ಬಳಿ. ನಿತ್ಯವೂ ಬಿಗ್ ಬಾಸ್ ನೋಡ್ತಾ ಇದ್ದ ಸಂಜನಾ ಬಿಗ್ ಬಾಸ್ನ ನೋಡಿ ಅಶ್ವಿನಿ ಗೌಡ ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಇದ್ರಂತೆ. ಈ ಬಗ್ಗೆ ಮಾತನಾಡಿದ ಸಂಜನಾ ತಾಯಿ ಅಶ್ವಿನಿಯವರು ಒಮ್ಮೆ ಮಲ್ಕೊಂಡು ಅಳ್ತಾ ಇದ್ರು. ಆಗ ನನ್ನನ್ನ ಬಂದು ಕೇಳಿದ್ದು, ಯಾಕೆ ಅವರಿಗೆ ಹುಷಾರಿಲ್ವಾ ಅಂತ. ಊಟ ಮಾಡಿಲ್ಲ, ಹಾಗೆ ಮಲ್ಕೊಂಡಿದ್ದಾರೆ ಅಂದಿದ್ದಕ್ಕೆ ಇವಳು ಕೂಡ ಊಟ ಮಾಡಲಿಲ್ಲ. ತಟ್ಟೆಯಲ್ಲಿ ಊಟ ತಗೊಂಡು ಬಂದು ಊಟ ಮಾಡಿ ಅಂತ ಟಿವಿಗೆ ತಿನ್ನಿಸ್ತಾ ಇದ್ಲು. ಅವತ್ತಿನ ಅಶ್ವಿನಿ ಗೌಡ ಅವರ ಉಪವಾಸ ಮುರಿಯೋದಕ್ಕೆ ನಾವಿವತ್ತು ತಿಂಡಿ ಮಾಡ್ಕೊಂಡು ತಂದಿದ್ದೀವಿ. ಇವತ್ತು ಅವಳ ಕೈಯಾರೆ ಅಶ್ವಿನಿ ಮೇಡಮ್ಗೆ ಊಟ ತಿನ್ನಿಸ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಕೈ ತುತ್ತು ತಿನ್ಸಿದ್ರು. ಈ ಎಲ್ಲ ಸನ್ನಿವೇಶದಿಂದ ಅಶ್ವಿನಿ ಗೌಡ ತುಂಬಾ ಭಾವುಕರಾಗಿ ಹೋದ್ರು. ಆತ್ಮೀಯರೇ, ಫಾರ್ ದಿ ಫಸ್ಟ್ ಟೈಮ್ ಅಶ್ವಿನಿ ಗೌಡ ಕಣ್ಣೀರಿಟ್ಟು ಮಾತನಾಡಿರೋದು. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನನಗೆ ತುಂಬಾ ನೋವಾಗಿತ್ತು. ಯಾಕಂದ್ರೆ ಬಹಳಷ್ಟು ಟ್ರೋಲ್ ಪೇಜ್ಗಳಲ್ಲಿ ಟ್ರೋಲ್ ಮಾಡಲಾಗಿತ್ತು, ಬಹಳಷ್ಟು ಟೀಕೆ ಮಾಡಲಾಗಿತ್ತು, ತುಂಬಾ ಅವಮಾನ ಎದುರಿಸಿದ್ದೇನೆ, ತುಂಬಾ ಕೆಟ್ಟ ಕಾಮೆಂಟ್ಸ್ ನೋಡಿದೆ. ಮನಸ್ಸಿಗೆ ತುಂಬಾ ಬೇಜಾರಾಯಿತು. ನಮಗೆಷ್ಟೇ ಅವಮಾನ ಮಾಡಬಹುದು, ಟ್ರೋಲ್ ಮಾಡಬಹುದು, ಕೆಟ್ಟದಾಗಿ ಬಿಂಬಿಸಬಹುದು. ಈ ನಿಷ್ಕಲ್ಮಶವಾದ ಮನಸ್ಸಿಗೆ ನಾನು ಅರ್ಥ ಆಗಿದ್ದು ಆ ಟ್ರೋಲ್ ಪೇಜ್ ಅವರಿಗೆ ಅರ್ಥ ಆಗಲಿಲ್ಲ. ಅದೇ ನನಗೆ ಬೇಜಾರು. ಇವಳ ಮನಸ್ಸನ್ನ ನಾನು ಗೆದ್ದಿದ್ದೀನಿ ಅಂದ್ರೆ ಕೋಟಿ ಮನಸ್ಸುಗಳನ್ನ ನಾನು ಗೆದ್ದಿದ್ದೀನಿ ಅಂತ ಭಾವಿಸ್ತೇನೆ ಅಂದಿದ್ದಾರೆ. ಆತ್ಮೀಯರೇ, ನಿಜ ಹೇಳಬೇಕು ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ಈ ಮಟ್ಟಕ್ಕೆ ಸದ್ದು ಮಾಡಿದೆ ಅಂದ್ರೆ ಅದಕ್ಕೆ ದೊಡ್ಡ ಕಾರಣ ಅಶ್ವಿನಿ ಗೌಡ. ಗಿಲ್ಲಿ ಹಾಗೂ ರಕ್ಷಿತಾಗೆ ಈ ಮಟ್ಟಿಗಿನ ಹೈಪ್ ಸಿಕ್ಕಿದೆ ಅಂದ್ರೆ ಅದಕ್ಕೂ ಅಶ್ವಿನಿ ಅವರೇ ಕಾರಣ. ಅಶ್ವಿನಿ ಅವರ ಸಿಟ್ಟನ್ನ ಅಸ್ತ್ರ ಮಾಡಿಕೊಂಡಿದ್ದ ಗಿಲ್ಲಿ ತನ್ನ ಆಟವನ್ನ ಕ್ಲೀನ್ ಆಗಿ ಪ್ಲಾನ್ಡ್ ಆಗಿ ಆಡ್ತಾ ಇದ್ರು. ಆದ್ರೆ ಇದನ್ನ ಅರಿಯೋದ್ರಲ್ಲಿ ಸೋತ ಅಶ್ವಿನಿ ಗೌಡ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆದ್ರು. ಗಿಲ್ಲಿ ಮಾಡ್ತಾ ಇದ್ದ ಟೀಸಿಂಗ್, ಹಿಯಾಳಿಕೆಯನ್ನ ನಿಜಕ್ಕೂ ಸಹಿಸೋದು ಕಷ್ಟ. ಹೊರಗಡೆ ಇರೋ ನಾವು ನೀವೆಲ್ಲ ಎಂಜಾಯ್ ಮಾಡಬಹುದು, ಆದ್ರೆ ಒಳಗಿರೋರಿಗೆ ಬೆಂಕಿ ಹೊತ್ಕೊಳ್ಳುವಂತೆ ಮಾಡುತ್ತೆ. ಪದೇ ಕೆಣಕಿದ್ರೆ ಎಷ್ಟೊತ್ತು ಅಂತ ಸುಮ್ಮನಿರೋದು ಹೇಳಿ. ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೈ ಎತ್ತಲ್ಲ, ಯಾರೂ ಕೆಟ್ಟ ಪದ ಬಳಸಲ್ಲ ಅನ್ನೋ ಬಂಡ ಧೈರ್ಯದಲ್ಲೇ ಗಿಲ್ಲಿ ಅಷ್ಟೆಲ್ಲ ಕ್ವಾಟ್ಲೆ ಕೊಟ್ಟಿದ್ದು. ನಿಜ ಜೀವನದಲ್ಲಿ ಆ ರೀತಿ ನಡೆದುಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಊಹಿಸೋದು ಕಷ್ಟ. ಕೋಟ್ಯಾಂತರ ಜನ ನೋಡೋ ಕಾರ್ಯಕ್ರಮದಲ್ಲಿ ಮುದುಕಿ ಅನ್ನೋದು, ಹಲ್ ಸೆಟ್ ಉದುರು ಹೋಗುತ್ತೆ ಅನ್ನೋದು ಕಿತಾಪತಿ ಹೆಂಗ್ಸು, ಅದು ಇದು ಅಂತ ಗಿಲ್ಲಿ ಹೇಳಿದ್ದು ಒಂದ-ಎರಡ. ಆದ್ರೆ ಅಶ್ವಿನಿ ಗೌಡ ಅವರ ಕೋಪವೇ ಇದೆಲ್ಲದರ ಮಧ್ಯೆ ಹೈಲೈಟ್ ಆಗಿ ಹೋಯಿತು. ಹೀಗಾಗಿ ಅಶ್ವಿನಿ ಗೌಡ ಕಣ್ಣೀರಿಟ್ಟಿರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.